ಹಾಯ್ ಜೋ ಲೈಫ್ ವ್ಲಾಗ್ಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಾಷ್ ಸಿರೀಸ್ 6 ವಾಷಿಂಗ್ ಮಿಷಿನ್ನ ಹೇಗೆ ಕ್ಲೀನ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಯಾಕೆ ಅಂತಂದರೆ ನೀವು 50,000 ಕೊಟ್ಟು ವಾಷಿಂಗ್ ಮಿಷಿನ್ ತರ್ತೀರ, ಬಟ್ ಆ ವಾಷಿಂಗ್ ಮಿಷಿನ್ನಾಗ ನೀವು ಕ್ಲೀನ್ ಮಾಡಲಿಲ್ಲ ಅಂದರೆ ಒಂದೇ ವರ್ಷಕ್ಕೆ ನಿಮ್ಮ ವಾಷಿಂಗ್ ಮಿಷಿನ್ನು ಆಯಿತಾ ಹೇಳಕ್ಕೆ ಹೆಸರಿಲ್ದಂಗೆ ಹೋಗುತ್ತೆ. ಅದೇ ರೀತಿ ನಿಮ್ಮ ವಾಷಿಂಗ್ ಮಿಷಿನ್ಗೆ ಬರುವಂತಹ ನೀರು ಆಯಿತಾ ತುಂಬ ಮಣ್ಣು ನೀರಾಗಿದ್ದರೆ, ಏಕೆಂದರೆ ಬೋರ್ವೆಲ್ ನೀರು ಸಾಮಾನ್ಯ ಮಳೆಗಾಲದಲ್ಲೆಲ್ಲ ತುಂಬ ಮಣ್ಣು ನೀರು ಬರ್ತಾ ಇರುತ್ತೆ, ಆ ಥರ ಫುಲ್ಲು ರೆಡ್ಡಾಗಿ ಬರ್ತಾ ಇರುತ್ತೆ ನೀರು, ಆ ಥರ ಎಲ್ಲ ನೀರು ಬರ್ತಾ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ವಾಷಿಂಗ್ ಮಿಷಿನ್ನ ವೀಕ್ಲಿ ಒಂದು ಸರಿ ನೀವು ವಾಶ್ ಮಾಡಲೇಬೇಕು. ಓಕೆ, ನಾವೀಗ ಬಾಷ್ ಸಿರೀಸ್ 6 ವಾಷಿಂಗ್ ಮಿಷಿನ್ನ ಹೇಗೆ ಕ್ಲೀನ್ ಮಾಡೋದು ಅನ್ನೋದನ್ನು ನಾನೀಗ ನಿಮಗೆ ತೋರಿಸ್ತೀನಿ. ಈಗ ನಾವು ಡಿಟರ್ಜೆಂಟನ್ನು ಹಾಕೋಣ ಅಂತ ಪ್ಲೇಸನ್ನು ಓಪನ್ ಮಾಡಿಬಿಟ್ಟು ನೋಡಿ, ಅಲ್ಲಿ ನಿಮಗೇನು ಒಂದು ಕಾಣ್ತಾ ಇದೆಯಲ್ವ, ಅದನ್ನು ವಾಪಸ್ ತೊಗೋಬೇಕು. ಅದನ್ನು ತಗೊಂಡ್ಬಿಟ್ಟು ಇದನ್ನು ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡು ಇಲ್ಲಿ ಕ್ಲೀನ್ ಮಾಡ್ಕೋಬೇಕು. ನೋಡಿ ಎಷ್ಟಿದೆ ಅಂತ ನೀವು ನೋಡ್ಬೋದು, ಯಾವ ಥರ ಇದೆ ಅಂಥೇಳಿ. ನಾವು ನೋಡಿದ್ರೆ ಪದೇ ಪದೇ ಕ್ಲೀನ್ ಮಾಡಿ ಇದು ತೋರಿಸು ಪುಟ್ಟ, ಇಲ್ಲಿ ನೋಡಿ ಫುಲ್ ಆಲ್ರೆಡಿ ರೆಡ್ ಆಗಿದೆ. ನಾವು ನೋಡಿದ್ರೆ ವೀಕ್ಲಿ ಒಂದು ಸರಿ ಕ್ಲೀನ್ ಮಾಡ್ತೀವಿ, ಆದರೂ ಕೂಡ ಈ ಥರ ಆಗಿದೆ. ಓಕೆ, ಈಗ ಇದನ್ನ ಹೇಗಪ್ಪ ಕ್ಲೀನ್ ಮಾಡೋದು ನೀವು ನೋಡ್ಬೋದು. ಇಲ್ಲಿ ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ನೀವು ಡಿಟರ್ಜೆಂಟ್ ಹಾಕ್ತಿರಲ್ವ, ಏನು ಲಿಕ್ವಿಡ್, ನೀವೇನು ಆಯಿತಾ ಡಿಟರ್ಜೆಂಟ್ ಲಿಕ್ವಿಡ್ ಹಾಕ್ತಿರಲ್ವ, ನೀವು ತಿಳ್ಕೊಂಡಿರ್ತೀರ ಓಕೆ ಇಲ್ಲಿ ಮೇಲ್ಗಡೆ ಕ್ಲೀನ್ ಇದೆ ಅಂತ. ನೀವು ಒಳಗಡೆ ನೋಡ್ಬೋದು ಆಯಿತಾ ಎಷ್ಟು ಗಲೀಜಾಗಿದೆ ಅಂತ. ನಾವು ವೀಕ್ಲಿ ಒನ್ ಟೈಮ್ ಕ್ಲೀನ್ ಮಾಡೇ ಇಷ್ಟು ಗಲೀಜಿದೆ ಅಂದರೆ ನೀವು ಯೋಚನೆ ಮಾಡಿ, ತಿಂಗಳಾನ್ಗಟ್ಟಲೆ ಕ್ಲೀನ್ ಮಾಡಲಿಲ್ಲ ಅಂದರೆ ಎಷ್ಟು ಗಲೀಜಿರುತ್ತೆ ಅನ್ನೋದನ್ನು ನೀವು ನೋಡ್ಬೋದು. ಯಾವ ರೀತಿ ಗಲೀಜು ಕೂತಿದೆ ಅಂತ ನೋಡಿ ಯಾವ ಥರ ಮಣ್ಣು ಕೂತಿದೆ ಅದರೊಳಗಡೆ ಅನ್ನೋದನ್ನು. ಈಗ ನಾವು ಈ ಥರ ಈಗ ಬಕೆಟಲ್ಲಿ ನೀರು ತೊಗೊಂಡ್ಬಿಟ್ಟು ನೋಡಿ ಈ ಥರ ಆ ಬಕೆಟ್ ಒಳಗಡೆ ಹಾಕ್ಬೇಕು. ಈ ಥರ ಬಕೆಟ್ ಟೂತ್ ಬ್ರಷ್ ಇದೆಯಲ್ವ, ಟೂತ್ ಬ್ರಷ್ ಯಾವುದಾದ್ರೂ ಒಂದು ಹಳೆ ಟೂತ್ ಬ್ರಷ್ ತೊಗೊಂಡ್ಬಿಟ್ಟು ಈ ಥರ ವಾಶ್ ಮಾಡ್ಕೋಬೇಕು ನೀಟಾಗಿ. ನೋಡಿ ಆ ಥರ ವಾಶ್ ಮಾಡಬೇಕು. ನೋಡಿ ಎಷ್ಟು ಕೊಳೆ ಇದೆ ಅಂತೇಳಿ. ಎಲ್ಲ ಕಡೆ ಒಂದ್ಸರಿ ಈ ಥರ ಫ್ರೆಶ್ ಹಾಕ್ಬಿಟ್ಟು ತೊಳ್ಕೊಬೇಕು. ವಾವ್, ಮೈ ಗುಡ್ನೆಸ್. ನಾನು ಈ ಥರ ಆಯಿತಾ ಒಂದು ವೀಕಲ್ಲೇ ಇಷ್ಟು ಗಲೀಜಾಗುತ್ತೆ ಅಂದರೆ ನೀವು ತಿಂಗಳಾನ್ಗಟ್ಟಲೆ ಬಿಟ್ಟರೆ ಎಷ್ಟು ಗಲೀಜಾಗ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇದೆಲ್ಲ ಮಣ್ಣು ಅದು. ಅದೆಲ್ಲ ಸೋಪಾಗಿ ತೊಳಿಬೇಕಾ? ನೋಡಿ ಈ ಥರ ಬಡ್ಸ್ ತಗೊಂಡ್ಬಿಟ್ಟು
ನೋಡಿ ಆ ಥರ ಒಳಗಾಕಿ ಒಂದು ಬಡ್ಸನ್ನು ಈ ಥರ ತೆಗೀರಿ ಮಣ್ಣನ್ನು. ನೋಡಿ ಎಷ್ಟಿದೆ ಅಂತ. Oh my goodness. ನೋಡಿ ನೋಡಿ ಈ ಥರ ಲಿಕ್ವಿಡ್ ಹಾಕೊಂಡ್ಬಿಟ್ಟು ಈ ಥರ ನೀಟಾಗಿ ಉಜ್ಕೊಳ್ಳಿ. ಈ ಥರ ನೋಡಿ ನೀಟಾಗಿ ಲಿಕ್ವಿಡಲ್ಲಿ ಉಜ್ಕೊಳ್ಳಿ. ಎಲ್ಲ ಕಡೆ ಕಾರ್ನರ್ ಎಲ್ಲ ಕಡೆ ಲಿಕ್ವಿಡ್ ಹಾಕಿ ವಾಶ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಕಾರ್ನರಲ್ಲೂ ಬ್ರಷಲ್ಲಾದರೆ ನೀಟಾಗಿ ಟೂತ್ ಬ್ರಷ್ ತಗೊಂಡ್ರೆ ನಿಮ್ಗೆ ತುಂಬ ಈಸಿ ಆಗುತ್ತೆ ಕ್ಲೀನ್ ಮಾಡೋಕ್ಕೆ. ನೋಡಿ ಇವಾಗ ಎಷ್ಟು ನೀಟಾಗಿ ಕ್ಲೀನ್ ಆಯಿತು. ಹಿಂದೆ ತೋರಿಸು ಪುಟ್ಟ. ನೋಡಿ ಹಿಂದೆ ಕೂಡ ಒಳ್ಳೆ ಹೊಸದಾದಂಗೆ ಆಯಿತು. ಇಷ್ಟೇ ಇದ್ರದ್ದು ಮ್ಯಾಜಿಕ್ಕು. ಸುಮ್ಮನೆ ನೀವು ಡಿಟರ್ಜೆಂಟ್ ಹಾಕಿ ಬಿಟ್ಟರೆ ಕ್ಲೀನ್ ಮಾಡಲಿಲ್ಲ ಅಂದರೆ ಅಡಿಲೆಲ್ಲ ಆಯಿತಾ ಕಪ್ಪುಗಾಗೋಗುತ್ತೆ. ನೋಡಿ ಈ ರೀತಿ ವಾಶ್ ಮಾಡೋ ಪ್ರೊಸೆಸ್ಸು. ನೆಕ್ಸ್ಟ್ ನೋಡಿ ಇದು ಕೂಡ ಸ್ವಲ್ಪ ಡಿಟರ್ಜೆಂಟ್ ಹಾಕೊಂಬಿಟ್ಟು ಈ ಥರ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ನೋಡಿ ಅಲ್ಲಿ ನೀವು ನೋಡ್ಬೋದು, ನೀವು ಡಿಟರ್ಜೆಂಟ್ ಹಾಕೋ ಕೆಳಗಡೆ ನಾನು ಝೂಮ್ ಮಾಡಿ ತೋರಿಸ್ತೀನಿ. ಅಲ್ಲಿ ಪೂರ್ತಿ ಯಾವ ರೀತಿ ಮಡ್ಗಟ್ಟಿದೆ ಅನ್ನೋದನ್ನು. ಈಗ ಅದನ್ನು ವಾಶ್ ಮಾಡಬೇಕು. ಈ ಥರ ನೀರು ಹಾಕ್ಬಿಟ್ಟು ಒಂದು ಜಗ್ಗಲ್ಲಿ ಫಸ್ಟ್ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಬ್ರಷ್ ತೊಗೊಂಡು ಬ್ರಷು ಸ್ವಲ್ಪ ಡಿಟರ್ಜೆಂಟ್ ಲಿಕ್ವಿಡ್ ತೊಗೊಂಡ್ಬಿಟ್ಟು ನೋಡಿ ಡಿಟರ್ಜೆಂಟ್ ಲಿಕ್ವಿಡ್ ತೊಗೊಂಡು ಈ ಥರ ಟೂತ್ ಬ್ರಷಲ್ಲಿ ಕ್ಲೀನ್ ಮಾಡಬೇಕು. ನೋಡಿ ಈ ಥರ ಸ್ವಲ್ಪ ವಿಡಿಯೋ ಲೆಂತಿ ಆಗುತ್ತೆ. ನೀವು ಲಾಸ್ಟ್ ತನಕ ನೋಡಿದ್ರೆ ಪ್ರಾಪರಾಗಿ ಗೊತ್ತಾಗುತ್ತೆ ನಿಮಗೆ ಹೇಗೆ ಕ್ಲೀನ್ ಮಾಡೋದು. ಇನ್ನೂ ಇದೆ ಪುಟ್ಟ. ಆ ಥರ ನೀವು ಬ್ರಷಲ್ಲಿ ಕೂತ್ಕೊಂಡ್ಬಿಟ್ಟು ಟೂತ್ ಬ್ರಷಲ್ಲಿ ನೀಟಾಗಿ ಕ್ಲೀನ್ ಮಾಡಿ, ಆವಾಗ ಕ್ಲೀನ್ ಆಗುತ್ತೆ. ಬ್ರಷ್ ಹಾಕಿ ವಾಶ್ ಮಾಡಿ ಆಯಿತಾ. ಒಂದು ಡಿಟರ್ಜೆಂಟ್ ಹಾಕಿ ನಾವು ಟೂತ್ ಬ್ರಷ್ ಹಾಕಿ ವಾಶ್ ಮಾಡಿದ್ಮೇಲೆ ಈಗ ಸ್ವಲ್ಪ ನೀಟಾಗಿ ಕ್ಲೀನ್ ಆಗಿದೆ. ನೋಡಿ ನೀವು ನೋಡ್ಬೋದು ಆಯಿತಾ, ಕ್ಲೀನ್ ಆಗಿದೆ. ಈಗ ನೀರು ಹಾಕಿ ತೊಳಿಬೇಕು.
ಈ ಥರ ನೀರು ಹಾಕ್ಬಿಟ್ರೆ ಸೀದಾ ನೀರು ಒಳಗಡೆ ಹೋಗಿ ಕ್ಲೀನ್ ಆಗುತ್ತೆ. ನೋಡಿ ಈಗ ಎಷ್ಟು ಕ್ಲೀನ್ ಆಗಿದೆ ಅಂತ ನೀವೇ ನೋಡಿ. ಫುಲ್ ಕ್ಲೀನ್ ಆಗಿದೆ. ಓಕೆ, ಈಗ ಡ್ರಮ್ ಕ್ಲೀನಿಂಗ್ ಯಾವ ರೀತಿ ಅನ್ನೋದನ್ನು ನಾನೀಗ ತೋರಿಸ್ತೀನಿ. ನೋಡಿ, ಲಿಕ್ವಿಡ್ ತಗೋಬೇಕು. ಸ್ವಲ್ಪ ಲಿಕ್ವಿಡ್ ತಗೊಂಬಿಟ್ಟು ಟೂತ್ ಬ್ರಷಲ್ಲಿ ನೋಡಿ ಕ್ಲೀನ್ ಮಾಡಬೇಕು. ನೋಡಿ ಈ ರೀತಿ ಏನೊಂದು ರಬ್ಬರು ಇರುತ್ತೆ, ಅದನ್ನು ನೀಟಾಗಿ ಅದರೊಳಗಡೆ ಟೂತ್ ಬ್ರಷ್ ಹಾಕಿ ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಈ ಥರ. ನೋಡಿ ಅದರೊಳಗಡೆ ಎಲ್ಲ ನೀಟಾಗಿ ನೋಡಿ ನೋಡಿ ಈ ಥರ ಬ್ರಷ್ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕು. ನೋಡಿ ಎಲ್ಲ ಸುತ್ತ ಆ ರಬ್ಬರ್ನ ಈ ಥರ ಎತ್ತಿಬಿಟ್ರೆ ನಿಮಗೆ ಸುತ್ತ ಕ್ಲೀನ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ನೋಡಿ ಈ ಥರ ಸುತ್ತ ಕ್ಲೀನ್ ಮಾಡ್ಕೋಬೇಕು ನೀಟಾಗಿ. ಪೂರ್ತಿ ನೋಡಿ, ಪೂರ್ತಿ ಆಯಿತಾ. ಬ್ರಷನ್ನು ಒಳಗಾಕಿ ರಬ್ಬರ್ ಒಳಗಡೆ ಹಾಕಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಅಲ್ಲಿ ಈ ಮಣ್ಣು ನೀರು ಬಂದುಬಿಟ್ಟು ಪೂರ್ತಿ ಆಯಿತಾ ರೆಡ್ ಆಗಿರುತ್ತೆ. ಹಾಗಾಗಿ ಪೂರ್ತಿಯಾಗಿ ನೋಡಿ ಕ್ಲೀನ್ ಮಾಡ್ಕೋಬೇಕು. ಆ ಥರ ಕ್ಲೀನ್ ಮಾಡ್ಕೊಂಡಾಗ ನಿಮಗೆ ನೀಟಾಗಿ ಕ್ಲೀನ್ ಆಗುತ್ತೆ. ಈ ಥರ ನೋಡಿ, ಈ ಥರ ನೀರು ಹಾಕಿ ತೊಳ್ಕೊಳ್ಳಿ. ಈ ಥರ ನೀರು ಹಾಕೊಂಬಿಟ್ಟು ನೀಟಾಗಿ ತೊಳ್ಕೊಳ್ಳಿ. ನೋಡಿ ಇವಾಗ ಎಷ್ಟು ಕ್ಲೀನ್ ಆಯಿತು ಅಂತ. ಫುಲ್ಲು ಕ್ಲೀನ್ ಆಯ್ತು ಇವಾಗ. ನೀವು ನೋಡ್ಬೋದು ಎಷ್ಟು ಕೊಳೆ ಇದೆ ಅನ್ನೋದು. ಈಗ ಡ್ರಮ್ ತೊಳ್ಕೋಬೇಕು. ನೋಡಿ ಈ ಥರ ಅಲ್ಲಿ ನಿಮಗೆ ಟರ್ನ್ ಆಗುತ್ತಲ್ವ ಡ್ರಮ್ಮು, ಆ ಟರ್ನ್ ಆಗೋಂಥ ಪ್ಲೇಸ್ ಏನಿದೆ ಅದನ್ನು ನೀಟಾಗಿ ಉಜ್ಕೋಬೇಕು. ಹಿಂದ್ಗಡೆ ಇದೆ ಡ್ರಮ್ಮು ಎಲ್ಲ. ಈ ಥರ ಒಂದು ಟೂತ್ ಬ್ರಷ್ ತಗೊಂಡು ನೀಟಾಗಿ ಉಜ್ಕೋಬೇಕು. ನೋಡಿ ಡ್ರಮ್ ಕ್ಲೀನ್ ಮಾಡಾಯಿತು. ಈಗ ಡೋರು
ನೋಡಿ ಆಲ್ಮೋಸ್ಟು ಒಳಗಡೆ ಕ್ಲೀನ್ ಆಯಿತು. ನೋಡಿ ಯಾವ ರೀತಿ ನೀಟಾಗಿ ಕ್ಲೀನ್ ಆಯಿತು ಅಂತ. ಈಗ ನಾವು ಕೆಳಗಡೆ ಅಂದರೆ ಅಲ್ಲಿ ವೇಸ್ಟೇಜ್ ಅಂದರೆ ಡಸ್ಟು ವೇಸ್ಟೇಜು ಬಂದು ಕೂತಿರುತ್ತಲ್ಲ ಅದನ್ನು ತೆಗಿಬೇಕು. ನೋಡಿ ಇದು ಓಪನ್ ಮಾಡ್ಕೋಬೇಕು. ಇದನ್ನು ಕೆಳಗಡೆ ಹುಷಾರಾಗಿ ತೆಗೀರಿ, ಮುರಿದಾಕಿರ ಮತ್ತೆ ನೋಡಿ ಆ ಥರ ತೆಗೆದುಬಿಟ್ಟು ಅದನ್ನು ನೀಟಾಗಿ ಯಾವ ಕಡೆ ಬರುತ್ತೋ ಆ ಕಡೆಗೆ ತಿರುಗಿಸ್ಕೋಬೇಕು. ನಿಧಾನ, ಸ್ವಲ್ಪ ಟೈಟ್ ಇರುತ್ತೆ, ಚೂರು ಹುಷಾರಾಗಿ ತೆಗೀರಿ. ಸ್ವಲ್ಪ ಟೈಟ್ ಇರುತ್ತೆ, ಹುಷಾರಾಗಿ ತೆಗೀರಿ. ನೋಡಿ ಆ ಥರ ತಿರುಗಿಸ್ಬಿಟ್ಟು ಓಪನ್ ಮಾಡ್ಕೋಬೇಕು. ನೋಡಿ ಈಗ ಮತ್ತೆ ಬ್ರಷ್ ತಗೊಂಡು ಕ್ಲೀನ್ ಮಾಡ್ಕೋಬೇಕು ಇದನ್ನು. ಇದು ನೋಡಿ ನೀಟಾಗಿ ಬ್ರಷ್ ತಗೊಂಡು ನೋಡಿ ಇದರ ಟೂತ್ ಬ್ರಷ್ ಹಾಕಿ ಒಳಗಡೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಏನಾದರೂ ಇದ್ದರೆ ಬರುತ್ತೆ. ನೀರು ಇದ್ರೆ ಇಲ್ಲಿ ನೋಡಿ ನೀವೆಷ್ಟು ವಾಷಿಂಗ್ ಮಿಷಿನ್ನ ಕ್ಲೀನ್ ಮಾಡಿ ಇಟ್ಕೊಳ್ತೀರಾ ಅಷ್ಟು ಬಾಳಿಕೆ ಬರುತ್ತೆ. ನೋಡಿ ಈಗ ಮತ್ತೆ ಯಥಾಸ್ಥಿತಿ ಕ್ಲೋಸ್ ಮಾಡಿಬಿಟ್ಟು ಈಗ ಕ್ಲೋಸ್ ಮಾಡಾಯಿತು. ಈಗ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ತೊಗೊಂಡ್ಬಿಟ್ಟು ನೋಡಿ ಒಂದು ಕಾಟನ್ ಕ್ಲಾತ್ ತೊಗೊಂಡ್ಬಿಟ್ಟು ನೀಟಾಗಿ ಎಲ್ಲ ಒಂದು ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಳ್ಳಿ. ಎಲ್ಲ ಆ ನೀರೆಲ್ಲ ಡ್ರೈ ಆಗಲಿ. ಈ ಥರ ಎಲ್ಲ ನೀಟಾಗಿ ಒರೆಸ್ಕೊಂಡ್ರೆ ಕ್ಲೀನ್ ಆಗುತ್ತೆ ಎಲ್ಲ. ಈಗ ಕ್ಲೀನಾಗಿರೋ ಅಂತಹ ಡಿಟರ್ಜೆಂಟ್ ಬಾಕ್ಸನ್ನು ಫಿಕ್ಸ್ ಮಾಡಬೇಕು. ಈ ಥರ ಫಿಕ್ಸ್ ಮಾಡಿಬಿಟ್ಟು ಇಲ್ಲಿಗೆ ಫಿಕ್ಸ್ ಮಾಡ್ಕೋಬೇಕು. ಈಗ ಒಳಗಡೆ ಡ್ರಮ್ ಕ್ಲೀನ್ ಆಗಬೇಕಲ್ಲ ಪೂರ್ತಿ, ಹಾಗಾಗಿ ನಾವೇನು ಮಾಡಬೇಕು, ಸ್ವಲ್ಪ ಡಿಟರ್ಜೆಂಟನ್ನು ಲಿಕ್ವಿಡನ್ನು ಇದಕ್ಕೆ ಹಾಕ್ಕೊಂಡು, ಸ್ವಲ್ಪ ಜಾಸ್ತಿ ಹಾಕ್ಬೇಡಿ, ಸ್ವಲ್ಪ ಹಾಕಿ ವಾಷಿಂಗ್ ಮಿಷಿನ್ನ ಇವಾಗ ಆನ್ ಮಾಡಿ ಹೇಗೆ ಆಯಿತಾ ಡ್ರಮ್ ಕ್ಲೀನ್ ಮಾಡೋದು ಅನ್ನೋದನ್ನು ನಾನೀಗ ತೋರಿಸ್ತೀನಿ. ಫಸ್ಟು
ಪ್ಲಗ್ಗನ್ನು ಆನ್ ಮಾಡ್ಕೊಂಬಿಟ್ಟು ಸ್ವಿಚ್ ಆನ್ ಮಾಡ್ಕೊಂಬಿಟ್ಟು ವಾಷಿಂಗ್ ಮಿಷಿನಿಂದು ಇಲ್ಲಿ ನೋಡಿ ಯಾವುದಪ್ಪ ಡ್ರಮ್ ಡಿ ಸ್ಕೇಲ್. ಡ್ರಮ್ ಎಂಥದ್ದು ಡಿ ಸ್ಕೇಲ್. ಡ್ರಮ್ ಡಿ ಸ್ಕೇಲ್ ಅನ್ನೋ ಒಂದು ಇದಕ್ಕೆ ಇಟ್ಕೋಬೇಕು. ಇಟ್ಕೊಂಬಿಟ್ಟು ಇಲ್ಲಿ ಇಷ್ಟೇನಾ? ನೋಡಿ ಡ್ರಮ್ ಡಿ ಸ್ಕೇಲ್ ಅನ್ನೋದಕ್ಕೆ ನಾವು ಸೆಟ್ ಮಾಡ್ಕೊಂಬಿಟ್ಟು ಆನ್ ಮಾಡಿದ್ರೆ ಮುಗೀತು. ನೋಡಿ ಡ್ರಮ್ಮು ತಾನಾಗೇ ಇವಾಗ ಒಳಗಡೆ ಕ್ಲೀನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನೋಡಿ ಕ್ಲೀನ್ ಆಗ್ತದೆ. ಈ ಕ್ಲೀನ್ ಆದರೆ ಎಷ್ಟು ಅದು ಕ್ಲೀನ್ 1 hour 10 minutes. ನೋಡಿ ನೀವೇನು ಟೈಮ್ ಏನು ಸೆಟ್ ಮಾಡೋದೇನು ಬೇಡ, ಬರೀ ಡ್ರಮ್ ಡಿ ಸ್ಕೇಲ ಏನೋ ಮನೆ ಡ್ರಮ್ ಡಿ ಸ್ಕೇಲಿಗೆ ಸೆಟ್ ಮಾಡಿಬಿಟ್ಟು ಆನ್ ಮಾಡಿದ್ರಾಯಿತು. ಅದೇ ಟೈಮ್ನ ಸೆಟ್ ಮಾಡ್ಕೊಳುತ್ತೆ 1 hour 10 minutes. 1 hour 10 minutes ಆದಮೇಲೆ ನೀಟಾಗಿ ಡ್ರಮ್ ಕ್ಲೀನ್ ಆಗುತ್ತೆ. ಬಾಷ್ ವಾಷಿಂಗ್ ಮಿಷಿನ್ನ ಕ್ಲೀನ್ ಮಾಡೋ ವಿಧಾನ ಇದು. ಸಿರೀಸ್ ಬಂದುಬಿಟ್ಟು 6 ಅಂದರೆ ಬಾಷ್ ಸಿರೀಸ್ 6 ವಾಷಿಂಗ್ ಮಿಷಿನ್ನ ಕ್ಲೀನ್ ಮಾಡುವಂತಹ ವಿಧಾನ ಇದು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಇನ್ನೊಂದು ವಿಷಯ ಹೇಳೋದು ಮರೆತಿದ್ದೆ. ನಮ್ಮದು ವಾಷಿಂಗ್ ಮಿಷಿನ್ ಯಾಕೆ ಗಲೀಜಾಗಿಲ್ಲ ಒಳಗಡೆ ಎಲ್ಲ ಅಂದರೆ, ನಾವು ಪ್ರತಿ ಸರಿ ನಾವು ಬಟ್ಟೆನ ವಾಶ್ ಮಾಡಾದಮೇಲೆ ಒಂದು ಡ್ರೈ ಬಟ್ಟೆ ತೊಗೊಂಡ್ಬಿಟ್ಟು ನೀಟಾಗಿ ಆ ರಬ್ಬರು ಒಳಗಡೆ ಡ್ರಮ್ಮು ಮತ್ತು ಡೋರು ಎಲ್ಲ ನೀಟಾಗಿ ನಾವು ಕ್ಲೀನ್ ಮಾಡ್ತಾಯಿದ್ದು. ಹಾಗಾಗಿ ನಮ್ಮ ವಾಷಿಂಗ್ ಮಿಷಿನು ಅಷ್ಟು ಗಲೀಜಾಗಿಲ್ಲ. ನಿಮಗೆ ಒಂದು ಯೂಸ್ಫುಲ್ ಆಗಲಿ ಅನ್ನೋದಕ್ಕೆ ನಾವು ನಿಮಗೆ ತೋರಿಸಿದ್ದು ಈ ವಿಡಿಯೋನ. ಯಾಕೆ ಅಂತಂದರೆ ಇಷ್ಟು ನೀಟಾಗಿ ಇಟ್ಕೊಂಡ್ರೆ ವಾಷಿಂಗ್ ಮಿಷಿನು ನಿಮಗೆ ತುಂಬ ವರ್ಷಗಳ ಕಾಲ ಬರುತ್ತೆ ಅನ್ನೋದಕ್ಕೋಸ್ಕರವಾಗಿ ನಿಮಗೆ ಇದು ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ ಈ ವಿಡಿಯೋ.